ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆಯಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆಯಾ? ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಅನೇಕ ಉಪಮಾನದಲ್ಲಿ ಬೋಧನೆ ಮಾಡಿದ್ದಾರೆ, ಉಪಮಾನ ಹೇಳಿದ್ದಾರೆ. ಈ ಉಪಮಾನದಲ್ಲಿ ದೇವರ ಉದ್ದೇಶಗಳೇನಿದೆಯೋ ಅವೆಲ್ಲ ಕೂಡ ತಿಳಿಸಿದ್ದಾರೆ. ಈ ಸಮಾಜದಲ್ಲಿ ನಡೆಯುವಂಥ ಘಟನೆಗಳು, ಅದರ ಹಿಂದೆ ದೇವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತೇಳಿ ಉಪಮಾನ ರೀತಿಯಲ್ಲಿ ಅನೇಕ ಸಂದೇಶವನ್ನು ಅವರು ಮಾತನಾಡಿದ್ದಾರೆ. ಅದರಲ್ಲಿ ಒಂದು ಅಂಶವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೆ ಓದಬೇಕು. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಏಳಿಸಿಕೊಂಡವರ ಬಳಿಗೆ ಹೋಗಿ, ಹೀಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕಳಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರನನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಆದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಆದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರುಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಕ್ಕೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಪ್ರಿಯರಾದ ದೇವರ ಮಕ್ಕಳಿರ, ಸುಮಾರು ಒಂದು 14 ವಚನಗಳನ್ನು ನಾವು ನೋಡಿದ್ದೀವಿ. ಅಂದರೆ ಯೇಸು ಕ್ರಿಸ್ತರು ಉಪಮಾನ ಹೇಳಿದ್ದಾರೆ, ಅಂದರೆ ಒಂದು ಸಾಮ್ಯವನ್ನು ಹೇಳಿರುವಂಥದ್ದು. ಏನಪ್ಪ ಅಂದರೆ, ಈ ಭೂಲೋಕದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲ ಅರಸರು ಮದುವೆ ಮಾಡಿದಾಗ, ಮಕ್ಕಳಿಗೆ ಮದುವೆ ಮಾಡಿದಾಗ ಅಲ್ಲಿ ನಡೆಯುವಂಥ ಕೆಲವು ಪರಿಸ್ಥಿತಿಗಳನ್ನು, ಕೆಲವು ಸಂಗತಿಗಳನ್ನು ಪರಿಚಯ ಮಾಡ್ತಾ ಇದ್ದಾರೆ. ಈ ಮಾನವ ಸಮಾಜದಲ್ಲಿ ದೊಡ್ಡ ದೊಡ್ಡ ಅರಸರ ಮನೆಗಳಲ್ಲಿ ಮದುವೆ ನಡೆದಾಗ ಅವರು ಕೆಲವರನ್ನು ಕರೀತಾರೆ. ಕೆಲವರನ್ನು ಕರೆದವರೆಲ್ಲರೂ ಕೂಡ ಬರಬೇಕು. ಬಾರದೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮಗೇನೋ ಕೆಲಸ ಇದೆ ಅಂತೇಳಿ ಹೇಳ್ಕೊಂಡು ತಪ್ಪಿಸ್ಕೊಳ್ತಾ ಇದ್ದಾರೆ. ಇದು ಈ ಸಮಾಜದಲ್ಲಿ ಒಂದು ವೇಳೆ ನಡೀತದೋ ನಡೆಯದೇ ಇರುತ್ತದೋ ಅದು ಎರಡನೇ ವಿಷಯ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ರಾಜ್ಯದಲ್ಲಿ ಈ ದೇವರ ರಾಜ್ಯವನ್ನು ಕುರಿತು ಪರಿಚಯ ಮಾಡೋದಕ್ಕೆ, ಅರ್ಥ ಮಾಡಿಸೋದಕ್ಕೆ, ಅಂದರೆ ಎಲ್ಲರಿಗೂ ಅರ್ಥ ಆಗಬೇಕು. ದೇವರ ರಾಜ್ಯವನ್ನು ಕುರಿತು ಎಲ್ಲರಿಗೂ ಅರ್ಥ ಆಗಬೇಕು. ಈ ಅರ್ಥ ಆಗುವಂಥ ರೀತಿಯಲ್ಲಿ ಪ್ರಿಯರ ದೇವರ ಮಕ್ಕಳಿರ
ಅವರು ಉಪಮಾನ ರೀತಿಯಲ್ಲಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಕೆಲವು ಸಂದರ್ಭಗಳಲ್ಲಿ. ಆದರೆ ಯಾವ ರೀತಿ ಹೇಳಿದ್ರು ಕೂಡ ದೇವರ ರಾಜ್ಯವನ್ನು ಕುರಿತು ಅರ್ಥ ಮಾಡಿಕೊಂಡಿದ್ದಾರಾ ಅಥವಾ ಅಪಾರ್ಥ ಮಾಡಿಕೊಂಡಿದ್ದಾರಾ ಅಂತ ನೋಡುವಾಗ ಕೊನೆ ತನಕ ನೀವು ಕೇಳಬೇಕು. ಈಗಿನ ಕಾಲದಲ್ಲಿ ಕೂಡ ದೇವರ ರಾಜ್ಯವನ್ನು ಕುರಿತು ಅರ್ಥ ಆಗಿದೆಯಾ? ದೇವರ ರಾಜ್ಯವನ್ನು ಕುರಿತು ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ದಾರಾ? ಅರ್ಥ ಮಾಡಿಕೊಂಡು ಜೀವಿಸ್ತಾ ಇದ್ದಾರಾ ಅಂತ ನಾವು ಗಮನಿಸಬೇಕು. ಇಲ್ಲಿ ನೋಡಿ, ಅರಸನಂದರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ಇವಾಗ ಅರಸನಿಗೆ ಹೋಲಿಸಿದಾರಲ್ಲ. ಅರಸನಂದರೆ ದೇವರು, ತಂದೆಯಾದ ದೇವರು. ಅಂದರೆ ಭೂಮಿಯ ಮೇಲೆ ಒಬ್ಬ ಅರಸನಿಗೆ ಹೋಲಿಸಿದ್ದಾನೆ. ಹೋಲಿಕೆ ಅದರೊಂದು ಪ್ರಾಮುಖ್ಯವಾದಂಥ ವಿಷಯ ಏನಪ್ಪ ಅಂತ ನೋಡುವಾಗ, ತಂದೆಯಾದ ದೇವರು ತನ್ನ ಮಗನಿಗೆ ಮದುವೆ ಮಾಡುವಂಥದ್ದು. ಮದುವೆ ಅಂದರೆ ಮತ್ತು ಭೌತಿಕವಾಗಿ ನಾವು ಆಲೋಚನೆ ಮಾಡುವಂಥದ್ದಲ್ಲ. ನಾವೆಲ್ಲರೇನಪ್ಪ ಅಂದರೆ ಭೌತಿಕವಾಗಿ ಈ ಅರಸನ ಬಳಿಯಲ್ಲಿ, ಈ ಅಧಿಕಾರಿಗಳ ಬಳಿಯಲ್ಲಿ ಮದುವೆ ನಡೆಯುತ್ತೆ. ಆ ಮದುವೆಯಲ್ಲಿ ದೊಡ್ಡದೊಂದು ಔತಣ ನಡೆಯುತ್ತೆ. ಈ ಔತಣದಲ್ಲಿ ರುಚಿಕರವಾದಂಥ ಊಟ ಇರುತ್ತೆ, ಸಂತೋಷ, ಆನಂದ ಇದು ಇರುತ್ತೆ. ಇವಾಗ ದೇವರ ರಾಜ್ಯ ಯಾವುದಕ್ಕೆ ಹೋಲಿಸ್ಬೇಕು, ಯಾವುದಕ್ಕೆ ಹೋಲಿಸಿ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸ್ಬೇಕು? ಅದಕ್ಕೆ ಅನೇಕ ರೀತಿಯಲ್ಲಿ ಹೋಲಿಸ್ತಾರೆ. ಸಾಸಿವೆ ಕಾಳಿಗೆ ಹೋಲಿಸ್ತಾರೆ. ಹೊಲದಲ್ಲಿ ಒಬ್ಬ ರೈತರು ಬೀಜ ಬಿತ್ತುತ್ತಾರಲ್ಲ, ಅದಕ್ಕೂ ಹೋಲಿಸಿ ಹೇಳ್ತಾರೆ. ಇನ್ನು ಅನೇಕ ರೀತಿಯಲ್ಲಿ ಈ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅರ್ಥ ಮಾಡಿಸೋದಕ್ಕೆ ಹೋಲಿಸಿ ಹೇಳಿರುವಂಥ ಮಾತು. ಇವಾಗ ಅರಸನು ಅಂದರೆ ದೇವರು, ಮೊದಲಿಂಗನು ತನ್ನ ಮಗನು ಅಂದರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರಿಗೆ ಮದುವೆ ಅಂತೆ. ಯೇಸು ಕ್ರಿಸ್ತರಿಗೆ ಮದುವೆ ಎನ್ನುವಂಥದ್ದು ಅದು ಯಾವ ರೀತಿ ನಡೆಯುತ್ತೆ? ಆ ಮದುವೆಯಲ್ಲಿ ಔತಣ ಯಾವ ರೀತಿ ನಡೆಯುತ್ತೆ? ಆ ಮದುವೆಗೋಸ್ಕರ ಯಾರನ್ನು ದೇವರು ಕರೆದಿದ್ದಾರೆ? ಓಕೆನಾ, ಯಾರನ್ನು ದೇವರು ಕರೆದಿದ್ದಾರೆ? ಕರೆದವರು ಯಾರು ಬಂದಿದ್ದಾರಾ, ಬಂದಿಲ್ವಾ? ಬಾರದೇ ಇದ್ದಾಗ ಮತ್ತೆ ಯಾರನ್ನು ದೇವರು ಕರೀತಾರೆ? ಇವೆಲ್ಲ ಕೂಡ ವಾಕ್ಯದ ಮೂಲಕ ನಾವು ನೋಡೋಣ. 2ನೇ ವಚನ, ಪರಲೋಕ ರಾಜ್ಯ ಮಗನಿಗೆ ಮದುವೆ ಮಾಡಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಒಂದು ಸಾರಿ ಪ್ರಿಯರಾದ ದೇವರ ಮಕ್ಕಳಿರ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು ಕರ್ತನು. ಸಾಕು, ರಾಜಾದಿರಾಜನು ಕರ್ತನು ಅಂದರೆ ಭೂಮಿಯ ಮೇಲೆ ಒಬ್ಬ ಅರಸನಿಗೆ ಹೋಲಿಸಿದ್ದಾನೆ. ನಿಜವಾದ ಅರಸನು ಯಾರಪ್ಪ ಅಂತ ನೋಡುವಾಗ ತಂದೆಯಾದ ದೇವರು. ತಂದೆಯಾದ ದೇವರು ತನ್ನ ಮಗನಿಗೆ ಮದುವೆ ಮಾಡುವಂಥದ್ದು ಅಂತ ನೋಡುತ್ತೆ. ತನ್ನ ಮಗನಿಗೆ ಮದುವೆ, ಈ ಮದುವೆ ನಡೀತಾ ಇದೆ. ಆ ಅರಸನ ಮಗನು ಅಂದರೆ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರಿಗೆ ಮದುವೆ ನಡೆಯುವಂಥದ್ದು. ಮದುವೆಗೋಸ್ಕರ ಮುಂಚಿತವಾಗಿ ಪ್ರಿಯರಾದ ದೇವರ ಮಕ್ಕಳಿರ ಮುಂಚಿತವಾಗಿ ಒಂದು ಮದುವೆ ಮಾಡಬೇಕಾದ್ರೆ ಸುಮಾರು ಒಂದು ವರ್ಷಗಳಿಂದ ಅದು ಏನಾಗುತ್ತೆ ಅಂತ ನೋಡುವಾಗ ಪ್ರಯತ್ನ ನಡೆಯುತ್ತೆ ರೀ, ಆಲೋಚನೆಗಳು. ಇವಾಗ ನೋಡಿ, ಒಂದು ಕುಟುಂಬದಲ್ಲಿ ಮದುವೆ ಮಾಡಬೇಕಾದ್ರೆ ಅನೇಕ ವರ್ಷಗಳ ಆಲೋಚನೆಗಳಿರುತ್ತೆ. ಇಂಥ ಹುಡುಗಿ ಅಂತ ಫಿಕ್ಸ್ ಆದಮೇಲೆ ಆಮೇಲೆ ಎಲ್ಲಿ ಮಾಡೋಣ, ಯಾವ ಸ್ಥಳದಲ್ಲಿ, ಮನೆ ಹತ್ತಿರ ಮಾಡೋಣ ಅಥವಾ ಹೊರಗಡೆ ಮಾಡೋಣ ಅಂತೇಳಿ ಈ ರೀತಿ ಹೃದಯದಲ್ಲಿ ಏನಾಗ್ತಾ ಇರುತ್ತೆ ಅಂತ ನೋಡುವಾಗ ಆಲೋಚನೆಗಳು ಹುಟ್ಟುತ್ತೆ. ಆನಂತರ ಮನೆಯವರೆಲ್ಲರೂ ಸೇರಿ ಒಂದು ಸ್ಥಳವನ್ನು ಏರ್ಪಾಟ್ ಮಾಡ್ಕೊಳ್ತಾರೆ. ಆಮೇಲೆ ಅಡುಗೆ ಕೂಡ ಹೇಗೆ ಮಾಡೋಣ, ಅಡುಗೆ ಹೇಗೆ ಇರಬೇಕು, ಇದರ ಬಗ್ಗೆ ಕೂಡ ಮನೆಯಲ್ಲಿ ಡಿಸ್ಕಸ್ ನಡೆಯುತ್ತೆ. ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಪ್ರಿಯರಾದ ದೇವರ ಮಕ್ಕಳಿರ ತಂದೆಯಾದ ದೇವರು ತನ್ನ ಮಗನಿಗೆ ಮದುವೆ ಮಾಡೋದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಮದುವೆ ಅಂದರೆ ಮತ್ತೆ ನೀವು ಲೋಕದ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮದುವೆ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ತಿಳಿಸೋದಕ್ಕೆ ಹೇಳುವಂಥದ್ದು. ಈ ಮದುವೆಯಲ್ಲಿ ನೋಡಿ, ಒಬ್ಬ ಕನ್ಯೆಯಳು ಒಬ್ಬ ಪುರುಷನು ಇಬ್ಬರು ಒಗ್ಗಟ್ಟಾಗುವಂಥದ್ದು. ಇಬ್ಬರು ಏನಾಗ್ತಾರಂತ ನೋಡುವಾಗ ಬೇರೆ ಬೇರೆ ಪ್ರಾಂತದಲ್ಲಿ ಇದ್ದಂಥ ಇವರು, ಬೇರೆ ಬೇರೆ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಇವರು ಈ ಮದುವೆ ಮೂಲಕ ಏನಾಗ್ತಾರಂತ ನೋಡುವಾಗ ಒಂದಾಗ್ತಾರೆ. ಅವರಿಬ್ಬರು ಕೂಡ ಒಂದಾಗೊಂದು ಗಂಡ ಹೆಂಡತಿ. ಅಂದರೆ ಈ ಪುರುಷನಿಗೋಸ್ಕರ ಈ ಸ್ತ್ರೀಯಳು ನೇಮಿಸಲ್ಪಟ್ಟಿದ್ದಾಳಂತೇಳಿ ಅದಕ್ಕೆ ಅರ್ಥ ಪ್ರಿಯರೇ. ಅವರಿಬ್ಬರು ಒಂದಾಗೋದಕ್ಕೇ ವಿವಾಹ ಅಂತ ಹೇಳ್ತಾರೆ. ಇವಾಗ ದೇವರ ಮಕ್ಕಳು
ದೇವರು ಒಂದಾಗೋದಕ್ಕೆ ನಡೆಯುವಂಥ ಈ ಕಾರ್ಯಕ್ರಮ, ಆ ಕಾರ್ಯಕ್ರಮ ವಿವಾಹ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮ ವಿವಾಹ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಪ್ರಿಯರೇ. ನೋಡಿ, ಯಾರನ್ನು ಕರೆಸಿದ್ದಾರೆ, ಯಾರನ್ನು ಕರೆದಿದ್ದಾರೆ ಅಂತ ನೋಡುವಾಗ ಮೊಟ್ಟ ಮೊದಲು ಇಸ್ರಾಯೇಲ್ ಜನಾಂಗದವರನ್ನು ಕರೀತಾರೆ. ಏನ್ರಿ, ಇಸ್ರಾಯೇಲ್ ಜನಾಂಗದವರನ್ನು ಕರೆಯುವಂಥದ್ದು ನೋಡ್ತೀವಿ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಸಾರಿ ಪ್ರವಾದಿಗಳ ಮೂಲಕ ಈ ಮಾತುಗಳನ್ನು ತಿಳಿಸ್ತಾರೆ. ದೇವರು ತನ್ನ ಮಕ್ಕಳನ್ನು ಕರೆಸೋದಕ್ಕೆ, ಅಂದರೆ ನಾನು ದೇವರ ರಾಜ್ಯ, ಅಂದರೆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ, ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ, ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಪರಲೋಕ ರಾಜ್ಯದ ಒಂದು ವಿಷಯ, ಅಂದರೆ ದೇವರ ರಾಜ್ಯವನ್ನು ಕುರಿತು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಒಂದು ಸಾಮ್ಯವಾಗಿ, ಇಲ್ಲಾಂದರೆ ಒಂದು ಉಪಮಾನ ರೀತಿಯಲ್ಲಿ ಹೇಳುವಂಥದ್ದು ನಾವು ನೋಡ್ತೀವಿ ಪ್ರಿಯರೇ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ಅವರನ್ನು ಕರೆದಿದ್ದು ಮುಂಚಿತವಾಗಿ ತಿಳಿಸ್ತಾ ಇದ್ದಾರೆ. ಮುಂಚಿತವಾಗಿ ಅಂದರೆ ಈ ಕಾರ್ಯಕ್ರಮ, ದೇವರ ರಾಜ್ಯದ ಕಾರ್ಯಕ್ರಮ ನಡೆಯುತ್ತೆ, ಸ್ಥಾಪನೆ ಮಾಡ್ತೀನಿ, ದೇವರ ರಾಜ್ಯವನ್ನು ಸ್ಥಾಪನೆ ಆಗುತ್ತೆ, ದೇವರ ರಾಜ್ಯ ಬರುತ್ತೆ ಅಂಥೇಳಿ ಅನೇಕ ಪ್ರವಾದಿಗಳ ಮೂಲಕ, ಅನೇಕ ಮಂದಿ ಪ್ರವಾದಿಗಳ ಮೂಲಕ ಮುಂಚಿತವಾಗಿ ದೇವರು ತಿಳಿಸುವಂಥದ್ದು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. 3ನೇ ವಚನ 4ನೇ ವಚನ ನೋಡಿ, ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಹೀಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಓರಿಗಳು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರಿ ಅಂತೇಳಿ ಕರೀತಾರೆ. ಓಕೆನಾ? ಅಂದರೆ ಯೇಸು ಕ್ರಿಸ್ತರು ಮದಲಿಂಗನು ಎಂದು, ಯೇಸು ಕ್ರಿಸ್ತರು ಸಭೆಗೆ ಗಂಡನೆಂದು ಈ ಮಾತುಗಳು ಗೊತ್ತಲ್ವ ನಮಗೆ. ಅದಕ್ಕೇನು ವಚನ ಬೇಕಾ? ವಚನ ಬೇಕಂದರೆ ಒಂದು ವಚನವನ್ನು ಕೊಡೋಣ. ಯಾಕೆಂದರೆ ಒಂದು ವೇಳೆ ಹೊಸಬರು ಯಾರಾದರೂ ನೋಡಿದ್ರೆ ಅವ್ರಿಗೋಸ್ಕರ ಒಂದು ವಚನವನ್ನು ಕೊಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. ಯಾಕೆಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ನಿಶ್ಚಯ ಮಾಡಿದ್ದೀನಿ ಅಂದರೆ ಆತನಿಗೋಸ್ಕರ ನಿಮ್ಮನ್ನು ಪ್ರತ್ಯೇಕಿಸಿದ್ದೀನಿ, ನಿಶ್ಚಯ ಮಾಡಿದ್ದೀನಿ ಅಂತ ಹೇಳ್ತೇನೆ ಅಪೊಸ್ತಲನಾಗಿರುವಂಥ ಪೌಲನು. ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಮದಲಿಂಗನು, ದೇವರ ಮಕ್ಕಳು ಎಂಬ ಸಭೆ ಅವರು ಮೊದಲಗಿತ್ತಿ, ಇಲ್ಲಾಂದರೆ ಕನ್ಯೆಯರು ಅಂತೇಳಿ ಇಲ್ಲಿ ನಮಗೆ ಅರ್ಥ ಆಗುತ್ತೆ ಪ್ರಿಯರೇ ಈ ವಾಕ್ಯದ ಮೂಲಕ. ಓಕೆನಾ? ಇವಾಗ ನೋಡಿ 4ನೇ ವಚನವನ್ನು ನಾವು ನೋಡೋಣ. ಅಂದರೆ ಮದುವೆ ಸಿದ್ಧವಾಗಿದೆ, ಆಲ್ರೆಡಿ ಮದುವೆ ಸಿದ್ಧವಾಗಿದೆ. ಈ ಮದುವೆ ಸಿದ್ಧವಾದಾಗ ಮದುವೆಗೋಸ್ಕರ ಈ ಅಡಿಗೆ ಕೂಡ ಸಿದ್ಧವಾಗಿದೆ ಅಂತ ಹೇಳ್ತಾರೆ, ಔತಣ. 4ನೇ ವಚನ ನೋಡಿ, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಹೀಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಓರಿಗಳನ್ನು ಕೊಬ್ಬಿದ ಪಶುವನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟ. ಮೇಲ್ಗಡೆ ಮಾತು ಏನಿದೆ, ಏನು ಬರೆಯಲ್ಪಟ್ಟಿದೆ? ದೇವರ ರಾಜ್ಯ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಉಪಮಾನ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಉಪಮಾನ. ಇವಾಗ 4ನೇ ವಚನದಲ್ಲಿ ನೋಡುವಾಗ ಈ ಪರಲೋಕ ರಾಜ್ಯ ಏನಾಗಿದೆ ಅಂತ, ಸಿದ್ಧವಾಗಿದೆ. ಪರಲೋಕ ರಾಜ್ಯ ಏನಾಗಿದೆ? ಸಿದ್ಧವಾಗಿದೆ ಅಂತ ಅರ್ಥ. ಮದುವೆಗೆ ಅಡಿಗೆ ಸಿದ್ಧವಾಗಿದೆ ಅಂದರೆ ಪರಲೋಕ ರಾಜ್ಯ ಸಿದ್ಧವಾಗಿದೆ. ಈ ಪರಲೋಕ ರಾಜ್ಯದಲ್ಲಿ ಔತಣ, ಈ ಪರಲೋಕ ರಾಜ್ಯದಲ್ಲಿ ಔತಣ ಏನು? ಮದುವೆಯಲ್ಲಿ ಔತಣ ನಡೆಯುತ್ತೆ. ಮದುವೆಯಲ್ಲಿ ಔತಣ ನಡೆದಾಗ ದೊಡ್ಡ ದೊಡ್ಡ ಅರಸರ ಮನೆಯಲ್ಲಿ, ಇಲ್ಲಾಂದ್ರೆ ಅಧಿಕಾರಿಗಳ ಮನೆಯಲ್ಲಿ ಒಂದು ವೇಳೆ ಮದುವೆ ನಡೆದರೆ ದೊಡ್ಡದಾಗಿ ಔತಣ ಇರುತ್ತೆ. ಎಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪ್ರಿಯರೇ. ಸಿಹಿಯನ್ನು ತಿನ್ನುವವರಿಗೆ ಸಿಹಿ ಊಟ, ಖಾರದ ಊಟವನ್ನು ತಿನ್ನುವವರಿಗೆ ಖಾರದ ಊಟ, ಎರಡು ರೀತಿಯಲ್ಲಿ. ಅಂದರೆ ತರಕಾರಿ ಊಟ ಇರುತ್ತೆ, ಸಿಹಿ ಊಟ ಇರುತ್ತೆ, ಅದೇ ಪ್ರಕಾರ ಮಾಂಸದ ಊಟ ಕೂಡ ಇರುತ್ತೆ. ಎಲ್ಲ ರೀತಿಯಲ್ಲಿ ರುಚಿಕರವಾದಂಥ ಊಟ ಈ ಮಾನವ ಸಮಾಜದಲ್ಲಿ ದೊಡ್ಡ ಅರಸರು ಮಾಡುವಾಗ ದೊಡ್ಡದಾಗಿ ಔತಣ ನಡೆಯುತ್ತೆ. ಅವರ ಮಧ್ಯದಲ್ಲಿ ರುಚಿಕರವಾದಂಥ ಊಟ ಸಿಗುತ್ತೆ. ಇವಾಗ ದೇವರು ಮದುವೆ ಮಾಡಿದಾಗ ಔತಣ ಏನು, ಎಲ್ಲಿ ನಡೆಯುತ್ತೆ? ಔತಣ ಪ್ರಾರಂಭವಾಗಿದೆಯಾ, ಪ್ರಾರಂಭವಾಗಿಲ್ವಾ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ಈ ಔತಣ ಅಂದರೆ ಮದುವೆ ವಿವಾಹ ಕಾರ್ಯಕ್ರಮ ಸಿದ್ಧವಾಗಿದೆ, ಅದೇ ಪ್ರಕಾರ ಊಟನೂ ಕೂಡ ರೆಡಿ ಇದೆ, ಎಲ್ಲರೂ ಬನ್ನಿ ಅಂತೇಳಿ
ಕರೆಸ್ತಾ ಇದ್ದಾರೆ. ಅಂದರೆ ಯಾರ್ಯಾರನ್ನು ಸೆಲೆಕ್ಟ್ ಮಾಡಿ ಕರೆದಿದ್ದಾರೋ ಅವರನ್ನು ಕರೆ ಕಳಿಸ್ಬೇಕು. ಈ ಕರೆ ಕಳಿಸ್ಕೋಬೇಕಾದ್ರೆ ಮುಂಚಿತವಾಗಿ ಎಲ್ಲವನ್ನು ಸಿದ್ಧ ಮಾಡಿಕೊಳ್ಬೇಕು. ಇವಾಗ ಔತಣ ಸಿದ್ಧವಾಗಿದೆಯಾ ಇಲ್ಲವಂತ ನೋಡುವಾಗ ಔತಣವನ್ನು ಸಿದ್ಧವಾಗಿದೆ. ಏನು ಔತಣ ಏನು ಔತಣ ಅಂತ ನೋಡುವಾಗ ಒಂದು ಸಾರಿ ಜ್ಞಾನೋಕ್ತಿಗಳ ಗ್ರಂಥ 9ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಜ್ಞಾನ ಎಂಬ ಆಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಸಿಕೊಂಡಿದ್ದಾಳೆ. ಪಶುವನ್ನು ಕೊಯ್ಯಿಸಿ ಪಾನ ದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ. ಅಂದರೆ ಒಂದು ಮನೆಯನ್ನು ಕಟ್ಟಿದ, ದೊಡ್ಡ ಮನೆ ಕಟ್ಟಿದಾಗ ಅಲ್ಲಿ ಕೂಡ ಔತಣ ನಡೆಯುತ್ತೆ. ಔತಣ ಅದೇ ಪ್ರಕಾರ ವಿವಾಹ ಕಾರ್ಯಕ್ರಮ ನಡೆಯುವಾಗ ಅಲ್ಲಿ ಕೂಡ ಔತಣವನ್ನು ನಡೆಯುವಂಥದ್ದು ನೋಡ್ತೀವಿ. ಇವಾಗ ಈ ಸಮಾಜದಲ್ಲಿ ಇಂಥ ಔತಣ, ದೇವರ ಸಮಾಜದಲ್ಲಿ, ದೇವರ ರಾಜ್ಯದಲ್ಲಿ ಏನು ಔತಣ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿಗೆ ದೇವರ ರಾಜ್ಯದಲ್ಲಿ ಔತಣ ನಡೆಯುತ್ತದೆ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಕೂಡ ಈ ಪ್ರವಾದನೆ ಹೇಳಿಲ್ವಂತ ನೋಡುವಾಗ ಒಂದು ಸಾರಿ ಎಲ್ಲಿರುತ್ತೆಯಪ್ಪ ಅಂತ ನೋಡುವಾಗ ಜ್ಞಾನೋಕ್ತ ಗ್ರಂಥದಲ್ಲಿ ಈ ಮಾತನ್ನು ನಾವು ನೋಡೋಣ. ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಪಶುಗಳನ್ನು ಕೊಯ್ಯಿಸಿ ಪಾನದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ. ಔತಣವನ್ನು ಅಂದರೆ ಒಂದು ದೊಡ್ಡದಾಗಿ ಮನೆಯನ್ನು ಕಟ್ಟಿದಾಗಲೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಔತಣ ನಡೆಯುತ್ತೆ. ಅದೇ ಪ್ರಕಾರ ವಿವಾಹ ಕಾರ್ಯಕ್ರಮ ನಡೆಯುವಾಗ ಎಲ್ಲಿ ಒಂದು ರೀತಿಯಲ್ಲಿ ಔತಣ ನಡೆಯುತ್ತೆ. ಇವಾಗ ದೇವರ ರಾಜ್ಯದಲ್ಲಿ ಔತಣ ಅಂದರೆ ಈ ಔತಣದಲ್ಲಿ ಊಟ ಏನಿರುತ್ತೆ, ಈ ಔತಣದಲ್ಲಿ ಊಟ ಏನಿರುತ್ತೆ ಅಂತ ನೋಡುವಾಗ ಯೇಸು ಪ್ರಭು ಹೇಳ್ತಾರೆ, ನಾನು ಕೊಡುವಂಥ ಆಹಾರ ಇದೆಯಲ್ಲ, ನಿತ್ಯ ಜೀವಕ್ಕಾಗಿ ಕೊಡುವಂಥ ಆಹಾರ ಅಂತ ಹೇಳ್ತಾರೆ. ನಾನು ಕೊಡುವಂಥ ಆಹಾರ ನಿತ್ಯ ಜೀವಕ್ಕಾಗಿ ಆಹಾರ ಅಂತ ಹೇಳುವಂಥ ಮಾತು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬನ್ನಿ ಪ್ರಿಯರೇ. 26ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಅಂದರೆ ದೇವರು ಕೊಡುವಂಥ ಆಹಾರ ಇದೆ, ದೇವರು ಕೊಡುವಂಥ ಆಹಾರ. ಇವಾಗ ದೇವರ ರಾಜ್ಯದಲ್ಲಿ ಔತಣ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ದೇವರ ರಾಜ್ಯದಲ್ಲಿ ಔತಣ ಸಿದ್ಧವಾಗಿದೆ. ಈ ಔತಣದಲ್ಲಿ ಏನು ಊಟ ಮಾಡುವಂಥದ್ದು ಏನಿದೆ ದೇವರ ರಾಜ್ಯದಲ್ಲಿ? ಯಾಕೆಂದರೆ ಮತ್ತೇನು ಬರೆದ ಸುವಾರ್ತೆಯಲ್ಲಿ ನೋಡಿದ್ದೀವಲ್ವಾ, ಮದುವೆಗೆ ಕರೆಯಲ್ಪಟ್ಟಾಗ ಮದುವೆ ಸಿದ್ಧವಾಗಿದೆ, ಮದುವೆಗೆ ಸಿದ್ಧವಾದ ಮೇಲೆ ಔತಣ ಕೂಡ ಸಿದ್ಧವಾಗಿದೆ, ಕೊಬ್ಬಿದ ಪಶುವನ್ನು ನಾನು ಕೊಯ್ಸಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಊಟದಗೋಸ್ಕರ ಏನೇನು ಸಿದ್ಧ ಮಾಡಬೇಕು ಎಲ್ಲವನ್ನು ಸಿದ್ಧ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೇಳಿದಾಗ ಈ ಮಾತಿನ ಅರ್ಥ ಏನಪ್ಪ ಅಂತ ನೋಡುವಾಗ ದೇವರ ವಾಕ್ಯವೆಂಬ ಔತಣ ಸಿದ್ಧವಾಗಿದೆ. ಈ ದೇವರ ವಾಕ್ಯವೆಂಬ ಔತಣ ಅಂದರೆ ದೇವರ ವಾಕ್ಯವನ್ನು ಊಟ ಮಾಡುವಂಥದ್ದು ನೋಡಿ ಪ್ರಿಯರ ದೇವರ ಮಕ್ಕಳಿಗೆ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಸಾರಿ ವಾಕ್ಯಕ್ಕೆ ಯಾವುದು ಹೋಲಿಸ್ತಾರೆ ಹೇಳಿ? ದೇವ್ರ ವಾಕ್ಯಕ್ಕೆ ಯಾವುದು ಹೋಲಿಸ್ತಾರೆ ಅಂತ ನೋಡುವಾಗ ಜೇನಿಗೆ ಹೋಲಿಸ್ತಾರೆ. ಆಮೇಲೆ ಒಂದು ಕೊಬ್ಬಿದ ಪಶುಗಳಿಗೆ ಊಟ ಮಾಡುವಾಗ ರುಚಿಯಾಗಿರುತ್ತೆ ನೋಡಿ ಅದಕ್ಕೂ ಹೋಲಿಸ್ತಾರೆ. ಇಲ್ಲಾಂದರೆ ಈ ಕುರಿಗಳ ತಲೆಯಲ್ಲಿರುವಂಥ ಮೇಕೆಗಳು ಅಂದರೆ ಮೆದುಳು ಇರುತ್ತೆ ನೋಡಿ, ಆ ಮೆದುಳನ್ನು ತಿನ್ನುವಂಥ ಸಮಯದಲ್ಲಿ, ಇಲ್ಲಾಂದರೆ ಪ್ರಿಯರ ದೇವ್ರ ಮಕ್ಕಳಿರ ಒಳ್ಳೆ ಮಾಂಸವನ್ನು ತಿನ್ನುವಂಥ ಸಮಯದಲ್ಲಿ, ಇಲ್ಲಾಂದರೆ ಒಳ್ಳೆ ಸಿಹಿ ಪದಾರ್ಥವನ್ನು ತಿನ್ನುವಂಥ ಸಮಯದಲ್ಲಿ ಅದನ್ನು ನೆನಪು ಮಾಡಿಕೊಂಡು ದೇವರ ವಾಕ್ಯಕ್ಕೆ ಹೋಲಿಸ್ತಾರೆ. ಏನಪ್ಪ ಅಂದರೆ ಇದರಿಗಿಂತ ಮಧುರವಾದದ್ದು, ಇದರಿಗಿಂತ ರುಚಿಯಾಗಿರುವಂಥದ್ದು ನಿಮ್ಮ ವಾಕ್ಯಗಳು ಅಂತೇಳಿ ಅನೇಕ ಸಾರಿ ಹಳೆ ಒಡಂಬಡಿಕೆಯಲ್ಲಿ ಅಲ್ಲಲ್ಲಿ ಮಾತುಗಳನ್ನು ಬರೆಸಿರುವಂಥದ್ದು ಇಲ್ಲ ಹೇಳುವಂಥದ್ದು ನಾವು ಅನೇಕ ಸಾರಿ ಕೇಳಿದ್ವಿ, ಹೌದಲ್ವ? ಅಂದರೆ ಪ್ರಿಯರೇ ಗಮನಿಸ್ರಿ, ಈ ಔತಣದಲ್ಲಿ ಸಿಹಿ ಪದಾರ್ಥ, ಅದೇ ಪ್ರಕಾರ ಮಾಂಸದ ಪದಾರ್ಥ ಇವೆಲ್ಲ ಕೂಡ ಇರುತ್ತಾ? ಆದರೆ ತಿನ್ನುವಾಗ ರುಚಿಯಿಂದ ತಿಂತೀವಿ. ಇವಾಗ ದೇವರ ವಾಕ್ಯ ಯಾವುದಕ್ಕೆ? ಅದಕ್ಕಿಂತ ಮಧುರವಾದದ್ದು, ಶ್ರೇಷ್ಠವಾದದ್ದು, ರುಚಿಕರವಾದದ್ದು. ರುಚಿ ಯಾವಾಗ ಗೊತ್ತಾಗುತ್ತೆ? ಅಂದರೆ ಆ ಮಾತಿನಲ್ಲಿ ಜ್ಞಾನದ ಸಾರಾಂಶವನ್ನು ನಮಗೆ ಅರ್ಥ ಆದಾಗ ಏನ್ರಿ ಅದರ ಸಂತೋಷ ಅಷ್ಟು ಇಷ್ಟು ಅಲ್ಲ ಪ್ರಿಯರೇ. ಈ ಮಹಾಜ್ಞಾನದ ಸಂಗತಿಗಳನ್ನು ನಾವು ತಿಳ್ಕೊಂಡಾಗ, ಅರ್ಥ ಮಾಡಿಕೊಂಡಾಗ
ನಮಗೆ ಬೇರೆ ಏನೂ ಬೇಕಾಗಿಲ್ಲ. ದೇವರು ಬೇಕು, ದೇವರ ಜ್ಞಾನ ಬೇಕು, ನಮಗೆ ಪರಲೋಕ ಬೇಕು ಅಂತೇಳಿ ದೇವ್ರಿಗೋಸ್ಕರ ಸಿದ್ಧವಾಗ್ತೀವಿ, ದೇವರ ವಾಕ್ಯದಗೋಸ್ಕರ ಸಿದ್ಧವಾಗ್ತೀವಿ. ಹೌದಂತೀರಲ್ವ ಅಂತೀರ? ಇವಾಗ ಕೆಲವರು ನಮ್ಮ ಸಿಟಿಗಳಲ್ಲಿ ಏನ್ರಿ ರುಚಿಕರವಾದಂಥ ಆಹಾರ ಎಲ್ಲಿ ಸಿಗುತ್ತಂತೇಳಿ ಹುಡುಕಿ ಹೋಗಿ ಊಟ ಮಾಡ್ತಾ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಗೂಗಲ್ ಸರ್ಚ್ ಮಾಡ್ತಾರೆ, ಯಾವ ಹೋಟೆಲ್ಗೆ ಹೋದ್ರೆ ಚೆನ್ನಾಗಿರುತ್ತೆ, ರುಚಿಕರವಾದ ಆಹಾರ ಸಿಗುತ್ತೆ, ಯಾವ ಹೋಟೆಲ್ಗೆ ಹೋದರೆ ರುಚಿಕರವಾದ ಆಹಾರ ಸಿಗುತ್ತೆ ಅಂತೇಳಿ ಗೂಗಲ್ ಸರ್ಚ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ದೂರ ಆದರೂ ಪರವಾಗಿಲ್ಲ, ಹೋಗೋಣ ನಡೀರಿ ಅಂತೇಳಿ ಹೋಗ್ತಾ ಇರ್ತಾರೆ. ದೂರ ಆದರೂ ಪರವಾಗಿಲ್ಲ ಹೋಗ್ತಾ ಇಲ್ವ? ಇವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆಹಾರವನ್ನು ಭುಜಿಸೋದಕ್ಕೆ ಇಲ್ಲಾಂದರೆ ಸೇವಿಸೋದಕ್ಕೆ ಎಷ್ಟು ದೂರ ಆದರೂ ಪರವಾಗಿಲ್ಲ ಹೋಗೋಣ ಅಂತೇಳಿ ಇಲ್ಲಿ ಕೂಡ ಬರ್ತಾ ಇಲ್ವಾ? ಹತ್ರ ಇದೆಯಾ? 1 ಕಿಲೋಮೀಟರ್ 2 ಕಿಲೋಮೀಟರ್ ಹತ್ರ ಇದೆಯಾ ನಿಮ್ಮ ಎಲ್ಲರಿಗೆ? ನೀವೆಲ್ಲರೂ ಬರ್ತಾ ಇರೋದು ಸುಮಾರು 40 ಕಿಲೋಮೀಟರ್ ದೂರದಿಂದ, 30 ಕಿಲೋಮೀಟರ್ ದೂರದಿಂದ. ಯಾಕೆ ಬರ್ತೀರಂತ ನೋಡುವಾಗ ಇಲ್ಲಿ ನಿಜವಾದ ಆಹಾರ, ದೇವರ ಆಹಾರ, ಆತ್ಮಕ್ಕೆ ಸಂಬಂಧಪಟ್ಟಂಥ ಆಹಾರ ಇದೆ, ಆರೋಗ್ಯಕರವಾದ ಆಹಾರ ಇದೆ, ರುಚಿಕರವಾದಂಥ ಆಹಾರ ಇದೆ ಅಂತೇಳಿ ನಿಮಗೆ ಅರ್ಥ ಆಗಿರೋದರಿಂದ ಎಷ್ಟು ದೂರ ಆದರೂ ಪರವಾಗಿಲ್ಲ ಕಷ್ಟಪಟ್ಟು ಪ್ರಯಾಸಪಟ್ಟು ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವಾಗ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳುವಂಥ ಮಾತೇನೆಂದರೆ, ದೇವರ ರಾಜ್ಯ ಸಿದ್ಧವಾಗಿದೆ, ಔತಣ ಸಿದ್ಧವಾಗಿದೆ. ಈ ಔತಣಕ್ಕೆ ಎಲ್ಲರನ್ನ ಕರೆದಿದೆ. ಯಾರನ್ನ ಕರೆದಿದ್ದಾರೆ ಅಂತ ನೋಡುವಾಗ ಎಲ್ಲರಂದರೆ ಇಸ್ರೇಲ್ ಜನಾಂಗದವರನ್ನು, ಅಂದರೆ ಇಸ್ರೇಲ್ ಜನಾಂಗದವರನ್ನು, ಯಹೂದ್ಯರನ್ನು ಮೊದಲನೇದಾಗಿ ಅವರನ್ನು ಕರೆದಿದ್ದಾರೆ. ಕರೆದಾಗ ಅವರೆಲ್ಲರೂ ಬರಬೇಕಾ? ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಕರೆದಿದ್ದಾರೆ. ಒಂದು ಸಾರಿ ಇರ್ಮೀಯನ ಗ್ರಂಥ 7ನೇ ಅಧ್ಯಾಯ 25-26 ವಚನ ನೋಡಿ. ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳಿಸುತ್ತಾ ಬಂದಿದ್ದೇನೆ. ದಿನವೂ ಸವಕಾಶ ಮಾಡದೆ ಕಳಿಸುತ್ತಿದ್ದೇನೆ. ನಿಮ್ಮವರಾದರೂ ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮಳೆಯಲಿಲ್ಲ. ತಮ್ಮ ಪಿತೃಗಳಿಂದಲೂ ಕೆಟ್ಟವರಾಗಿ ನಡೆದರು ಅಂತೆ. ಪ್ರಿಯರಾದ ದೇವರ ಮಕ್ಕಳಿರ, ಅಂದಿನಿಂದ ಯೇಸು ಕ್ರಿಸ್ತರು ಬಂದಂತಹ ಕಾಲದವರೆಗೆ ದೇವರು ಕರಿತಾನೇ ಇದ್ದಾನೆ, ತಿಳಿಸ್ತಾನೇ ಇದ್ದಾನೆ, ಸಿದ್ಧವಾಗಿರಂತೆ ಹೇಳ್ತಾನೇ ಇದ್ದಾನೆ. ಇವಾಗ ಯೋಹಾನನು ಬಂದ ಮೇಲೆ, ದೀಕ್ಷೆ ಸ್ಥಾನ ಕೊಡುವಂಥ ಯೋಹಾನನು ಬಂದ ಮೇಲೆ ಆ ಯೋಹಾನನು ಸಾರಿರುವಂಥದ್ದೇನು ನೋಡಿ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ದೇವರ ರಾಜ್ಯ ಅಂದರೆ ದೇವರ ರಾಜ್ಯವು ಸಮೀಪವಾಗಿದೆ. ದೇವರ ರಾಜ್ಯ ಸಮೀಪವಾದ ಮೇಲೆ ಆನಂತರ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆ. ದೇವರ ರಾಜ್ಯ ಸಿದ್ಧವಾಗಿದೆ. ದೇವರ ರಾಜ್ಯ ಸಿದ್ಧವಾದ ಮೇಲೆ ಆ ದೇವರ ರಾಜ್ಯದಲ್ಲಿ ಔತಣ ಸಿದ್ಧವಾಗಿದೆ. ದೇವರ ರಾಜ್ಯದಲ್ಲಿ ಏನು ಸಿದ್ಧವಾಗಿದೆ? ಔತಣ ಸಿದ್ಧವಾಗಿದೆ. ಈ ಔತಣ ಸಿದ್ಧವಾದ ಮೇಲೆ ಈ ಔತಣದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ರುಚಿಕರವಾದಂಥ ಆಹಾರ ಇದೆ ರೀ. ಆತ್ಮಕ್ಕೆ ರುಚಿಕರವಾದಂಥ ಆಹಾರ, ಆತ್ಮಗಳಿಗೆ ರುಚಿಕರವಾದಂಥ ಆಹಾರ. ಇವಾಗ ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾವುದನ್ನು ಭುಜಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡುವಾಗ ರುಚಿಕರವಾದಂಥ ಆಹಾರವನ್ನು, ಆರೋಗ್ಯಕರವಾದಂಥ ಆಹಾರವನ್ನು ಭುಜಿಸೋದಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಕಲ್ತಿಯ ಆಹಾರವನ್ನು ಭುಜಿಸೋದಕ್ಕೆ ಹೋಗ್ತಾ ಇದ್ದಾರಾ ಅಂತ ನೋಡುವಾಗ ಕಲ್ತಿ ಆಹಾರವನ್ನು ಭುಜಿಸೋದಕ್ಕೆ ಹೋಗ್ತಾರೆ. ಕಲ್ತಿಯ ಆಹಾರವನ್ನು ಭುಜಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇವ್ರಿಗೆ ಏನು ಅರ್ಥ ಆಗಲಿಲ್ಲ? ದೇವರ ಜ್ಞಾನ ಇವ್ರಿಗೆ ಅರ್ಥ ಆಗಲಿಲ್ಲ. ದೇವರ ಜ್ಞಾನ ಅರ್ಥ ಮಾಡಿಕೊಳ್ಳದಂಥ ಇವರು ಎಲ್ಲಿಗೆ ಹೋಗ್ತಾ ಇರ್ತಾರೆ ಅಂತ ನೋಡುವಾಗ ಏನ್ರಿ, ಮನೋನೇತ್ರಗಳನ್ನು ಬೆಳಗದವರು, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದವರು ನಿಜವಾದ ಒಂದು ಔತಣಕ್ಕೆ ಬಾರದೆ ಲೋಕದ ರೀತಿಯಲ್ಲಿ ಅಲ್ಲೆಲ್ಲಿ ಹೋಗ್ತಾ ಇರ್ತಾರೆ. ಇವಾಗ 1ನೇ ಶತಮಾನದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಇಸ್ರಾಯೇಲ್ಯರಲ್ಲಿ ಯೆಹೂದ್ಯರಿದ್ದಾರೆ, ಯಾಜಕರು, ಮಹಾಯಾಜಕರು, ಸದ್ದುಕಾಯರು. ಇವರೆಲ್ಲರ ಬಳಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ದೇವರ ರಾಜ್ಯದ ಸಂಗತಿಗಳನ್ನು ತಿಳಿಸಿದಾಗ ಯಾರಾದರೂ ಬಂದು ಅರ್ಥ ಮಾಡಿಕೊಂಡಿದ್ದಾರಾ? ತಿಳ್ಕೊಂಡಿದ್ದಾರಾ? ಯೇಸು ಕ್ರಿಸ್ತರ ಮಾತನ್ನು ತಿಳ್ಕೊಂಡು ದೇವರ ವಾಕ್ಯಗಳನ್ನು ಸ್ವೀಕರಿಸಿದ್ದಾರಾ ಅಂತ ನೋಡುವಾಗ ಅವರು ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಅದಕ್ಕೆ ಉಪಮಾನ ರೀತಿಯಲ್ಲಿ ಹೇಳುವಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಗಮನಿಸೋಣ. 5ನೇ ವಚನ, 4ನೇ ವಚನದಲ್ಲಿ ಕೆಳಗಡೆ ಮಾತು,
ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಒಬ್ಬನು ತನ್ನ ಹೊಲಕ್ಕೆ ಅಂದರೆ ದೇವರ ರಾಜ್ಯ ಸಮೀಪವಾಗಿದೆ, ಸಿದ್ಧವಾಗಿದೆ. ದೇವರ ವಾಕ್ಯವನ್ನು ಕೇಳಿ ಆತ್ಮರಕ್ಷಣೆಯನ್ನು ಪಡೆದುಕೊಳ್ಳಿ ಅಂಥೇಳಿ ದೇವರು ತನ್ನ ಭಕ್ತರನ್ನು ಕಳಿಸಿಕೊಟ್ಟಾಗ, ತನ್ನ ಮಗನನ್ನು ಕಳಿಸಿಕೊಟ್ಟಾಗ ಏನು ಹೇಳ್ತಾ ಇದ್ದಾರಂತೆ, ಒಬ್ಬನೇನೋ ಹೊಲವನ್ನು ಕೊಂಡುಕೊಂಡಿದ್ದಾನಂತೆ, ಇನ್ನೊಬ್ಬನೇನೋ ಉದ್ಯೋಗ ಮಾಡೋದಕ್ಕೆ ಸಿದ್ಧನಾಗಿದ್ದಾನಂತೇಳಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಕೂಡ ಇಂಥ ಒಂದು ಪದ್ಧತಿ ಮನುಷ್ಯರ ಮಧ್ಯದಲ್ಲಿದೆಯಾ? ಈಗಿನ ಕಾಲದಲ್ಲಿ ಹೇಳ್ತಾ ಇಲ್ವಾ? ನಾವು ಕೂಡ ಅನೇಕ ಸಾರಿ ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾ ಇರ್ತೀವಿ. ನಮ್ಮ ಮಧ್ಯದಲ್ಲಿ ಕೂಡ ನಮಗೊಂದು ಈ ಕೆಲಸ ಇದೆ, ನಮ್ಗೆ ಆ ಕೆಲಸ ಇದೆ, ನಮ್ಗೆ ಈ ಕೆಲಸ ಇದೆ ಅಂತೇಳಿ ನಾವು ಹೇಳ್ಕೊಳ್ತಾ ಇರ್ತೀವಿ. ಆದರೆ 1ನೇ ಶತಮಾನದಲ್ಲಿ ಆ ದೇವರ ರಾಜ್ಯ ಪ್ರಾರಂಭವಾಗಿದೆ, ಸಿದ್ಧವಾಗಿದೆ. ಆ ದೇವರ ರಾಜ್ಯದಲ್ಲಿ ಬನ್ನಿ, ನೀವು ರಕ್ಷಣೆ ಪಡ್ಕೊಳ್ಳಿ. ಅದರಲ್ಲಿ ಔತಣ ನಡೀತಾ ಇದೆ. ಆತ್ಮಿಕವಾದಂಥ ಔತಣ, ಆತ್ಮಕ್ಕೆ ಸಂಬಂಧಪಟ್ಟಂಥ ಔತಣ, ಆತ್ಮಕ್ಕೆ ಸಂಬಂಧಪಟ್ಟಂಥ ಊಟ ಸಿಗ್ತಾ ಇದೆ, ಆತ್ಮಿಕವಾದಂಥ ಆಹಾರ ಸಿಗ್ತಾ ಇದೆ. ದೇವರು ಕರೀತಾ ಇದ್ದಾರೆ, ಅರಸನು ಕರೀತಾ ಇದ್ದಾನೆ, ನಾವು ಹೋಗೋಣ, ಅದರಲ್ಲಿ ಸೇರೋಣ ಅಂಥೇಳಿ ಯಾರಿಗೂ ಅನ್ನಿಸ್ತಾ ಇಲ್ಲ ರೀ. ಅವರೆಲ್ಲರೂ ಕೂಡ ಅಂದರೆ ಯೆಹೂದ್ಯರು, ಈ ಫರಿಸಾಯರು, ಇಲ್ಲಾಂದರೆ ಯಾಜಕರು, ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಅಭಿಪ್ರಾಯದಿಂದ ಏನು ಕೊಟ್ಟಿದ್ದಾರಂತೆ, ಉತ್ತರ ಕೊಟ್ಟಿದ್ದಾರಂತೆ. ಒಂದೇ ಅಭಿಪ್ರಾಯ. ಒಬ್ಬನೇನೋ ಹೊಲ ಕೊಂಡುಕೊಂಡಿದ್ದಾನಂತೆ, ಇನ್ನೊಬ್ಬನೇನೋ ಉದ್ಯೋಗ ಅಂತೆ, ಮತ್ತೊಬ್ಬನೇನೋ ಮದುವೆ ಮಾಡಿಕೊಂಡಿದ್ದಾನಂತೆ, ಇನ್ನೊಬ್ಬನೇನೋ ಎತ್ತುಗಳನ್ನು ಕೊಂಡುಕೊಂಡಿದ್ದಾನಂತೆ. ಅದಕ್ಕೆ ನನಗೆ ಔತಣಕ್ಕೆ ಬರೋಕ್ಕಾಗಲ್ಲ, ಮದುವೆಗೆ ಬರೋಕ್ಕಾಗಲ್ಲ ಅಂತ. ಆವಾಗ ಅರಸನಿಗೆ ಏನಾಗ್ತಾಯಿದೆ ನೋಡಿ ಪ್ರಿಯರೇ, 5ನೇ ವಚನ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟರು. ಅಂದರೆ ಕೆಲವರು ಒಂದು ರೀತಿಯಲ್ಲಿ ಹೇಳಿದ್ದಾರೆ, ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಕೆಲವರು ಏನು ಮಾಡಿದ್ದಾರೆ ಅಂತ ನೋಡುವಾಗ, ಈ ಅರಸನು ಯಾರ್ಯಾರನ್ನು ಕಳಿಸಿಕೊಟ್ಟಿದ್ದಾನೋ ಅವರನ್ನು ಕೊಂದು ಹಾಕಿದಾರಂತೆ. ಈ ಅರಸನು ಏನ್ರಿ ಔತಣ ಸಿದ್ಧವಾಗಿದೆ, ಕರ್ಕೊಂಡು ಬನ್ನಿ ಅಂತೇಳಿ ಕಳಿಸ್ಕೊಟ್ಟಾಗ ಯಾರನ್ನು ಕಳಿಸ್ಕೊಟ್ಟಿದ್ದಾರೋ ಓದೋವರನ್ನು ಕೂಡ ಕೊಂದು ಹಾಕಿದಾರಂತೆ. ಅದಕ್ಕೆ ಮತ್ತೇನು ಬರೆದು ಸುವಾರ್ತೆಯಲ್ಲಿ ಅದೇ ಅಧ್ಯಾಯ 23ನೇ ಅಧ್ಯಾಯ 34ನೇ ವಚನ 35ನೇ ವಚನ. ಆದುದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಸಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗಿವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೇನ ಮಗನಾದ ಜಕರಿನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದುಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅಂದರೆ ನೀತಿವಂತರನ್ನು, ಪ್ರವಾದಿಗಳನ್ನು, ಸೇವಕರನ್ನು ದೇವರು ಅವರ ಬಳಿಗೆ ಕಳಿಸಿಕೊಟ್ಟಾಗ ಇವರೆಲ್ಲರೂ ಕೂಡ ಕೇಳಬೇಕು. ಮೊದಲನೇದಾಗಿ ಏನು ಮಾಡಬೇಕು ಕೇಳಿ ವಿಚಾರ ಮಾಡಬೇಕು. ಇವ್ರು ನಿಜವಾಗ್ಲೂ ದೇವರ ಸೇವಕರ, ಇವ್ರು ನಿಜವಾಗ್ಲೂ ದೇವರು ಕಳಿಸಿಕೊಟ್ಟವರ ಅಂತೇಳಿ ವಿಚಾರ ಮಾಡಬೇಕು. ಅದು ವಿಚಾರ ಮಾಡದೆ, ಅರ್ಥ ಮಾಡಿಕೊಳ್ಳದೆ ಏನು ಮಾಡಿದ್ದಾರಂತ ನೋಡುವಾಗ ಏಕವಾಗಿ ಏನ್ರಿ ಪ್ರಿಯರ ದೇವರ ಮಕ್ಕಳಿರ ನೀತಿವಂತರನ್ನು ಅವರು ಕೊಂದಾಕಿದ್ದಾರಂತೆ. ನೀತಿವಂತರನ್ನು, ಪ್ರವಾದಿಗಳನ್ನು, ಎಂತೆಂಥ ಪ್ರವಾದಿಗಳನ್ನು ಕೊಂದಾಕಿದ್ದಾರೆ ಅಂತ ನೋಡುವಾಗ ಯೆಶಾಯನಿದ್ದಾನಲ್ಲ, ಯೆಶಾಯನನ್ನು ಬಿಡಲಿಲ್ಲ, ಯೆರೆಮೀಯ ಪ್ರವಾದಿಯನ್ನು ಬಿಡಲಿಲ್ಲ. ಓಕೆನಾ, ಎಹೆಸ್ಕೇಲನಿದ್ದಾರಲ್ಲ ಅವ್ರನ್ನಾಗಿರ್ಬೋದು. ಇನ್ನು ಹಳೆ ಒಡಂಬಡಿಕೆಯಲ್ಲಿ ಬಹಳ ಮಂದಿ ಪ್ರವಾದಿಗಳಿದ್ದಾರೆ, ಅವರನ್ನು ಒಂದು ರೀತಿಯಲ್ಲಿ ನೇರವಾಗಿ ಕೊಂದಾಕಿದ್ದಾರೆ. ಇನ್ನೂ ಕೆಲವರನ್ನು ಏನು ಮಾಡಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ, ಶೋಧನೆಗಳು, ಶ್ರಮೆಯನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಿ ಕೊನೆಯದಾಗಿ ದೈವಕುಮಾರನಾಗಿರುವಂಥ ಕ್ರಿಸ್ತನೇನಾದರೂ ಬಿಟ್ಟಿದ್ದಾರಂತ ನೋಡುವಾಗ ಆತನ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಆತನನ್ನು ಕೂಡ ಮಾತಿನಿಂದ ತಿವಿದಿದ್ದಾರೆ, ಅವಮಾನ ಪಡಿಸಿದ್ದಾರೆ. ಕೊನೆಯದಾಗಿ ಆತನನ್ನು ಕೂಡ ಆತನ ಮಾತನ್ನು ಕೇಳದೆ ಆತನನ್ನು ಕೂಡ ಕೊಂದಾಕಿದ್ದಾರೆ. ಯಾರಪ್ಪ ಅಂತ ನೋಡುವಾಗ ಸ್ವಕೀಯ ಪ್ರಜೆಗಳು ಎಂದು ಕರೆಯಲ್ಪಡುತ್ತಿರುವಂಥ ಯೆಹೂದ್ಯರು, ಇಸ್ರಾಯೇಲ್ ಜನಾಂಗದವರು.
ಅವರು ಕರೆಯಲ್ಪಟ್ಟವರು ಏನಾಗಿದ್ದಾರೆ? ಕೊನೆಯದಾಗಿ ದೇವರ ಮಾತಿಗೆ ವಿಧೇಯರಾಗದೆ ಅವಿಧೇಯರಾಗಿದ್ದಾರೆ. ಇವಾಗ ಏನು ಮಾಡ್ತಾರೆ? ಕೊನೆಯದಾಗಿ ಎಲ್ಲ ರೆಡಿ ಆಗಿದೆಯಲ್ಲ, ವೇಸ್ಟ್ ಆಗಬಾರ್ದು. ಏನು ಮಾಡಬೇಕು? ಟೋಟಲ್ ಭೂಲೋಕದಲ್ಲಿ ಎಲ್ಲೆಲ್ಲಿದ್ದಾರೆ ಎಲ್ಲ ಮೂಲೆಯಲ್ಲಿದ್ದಂಥ ಎಲ್ಲ ಜನರನ್ನು ಈ ರಾಜ್ಯದಲ್ಲಿ ಸೇರಿಸಿರಿ, ಮದುವೆ ಮನೆಯೊಳಗೆ ಸೇರಿಸಿರಿ ಅಂತೇಳಿ ಲೋಕದ ರಾಜನು, ಟೋಟಲ್ ಪ್ರಪಂಚದಲ್ಲಿದ್ದಂಥ ಎಲ್ಲ ಮಾನವರನ್ನು ಸೇರಿಸಿರಿ ಅಂತೇಳಿ ದೇವರ ರಾಜ್ಯ. ದೇವರು ಎಲ್ಲ ಮಾನವರನ್ನು, ಅಂದರೆ ಎಲ್ಲ ಮಾನವರನ್ನು ತನ್ನ ಬಳಿಗೆ ಸೇರಿಸ್ಕೊಳ್ಬೇಕು ಎಂಬುವಂಥ ಒಂದು ಅದ್ಭುತವಾದಂಥ ಅವಕಾಶ. ಮೊಟ್ಟ ಮೊದಲು ಅವರನ್ನು ಸೇರಿಸ್ಕೊಳ್ಬೇಕಂತಿತ್ತು. ಯಾರನ್ನ? ಇಸ್ರಾಯೇಲ್ ಜನಾಂಗದವರನ್ನು ಸೇರಿಸ್ಕೊಳ್ಬೇಕಂತಿತ್ತು. ಆದರೆ ಅದನ್ನು ಅವರು ಉಳಿಸ್ಕೊಂಡಿಲ್ಲ, ಹಾಳು ಮಾಡಿಕೊಂಡಿದ್ದಾರೆ. ಮೊಟ್ಟ ಮೊದಲು ಅವರಿಗೆ ಆಹ್ವಾನ ಬಂದಿದೆ, ಬನ್ನಿ ದೇವರ ರಾಜ್ಯದಲ್ಲಿ ಸೇರಿಕೊಳ್ಳಿ, ಇದು ರಕ್ಷಣೆ ಮಾರ್ಗ, ಇದು ನಿತ್ಯ ಲೋಕಕ್ಕೆ ಸೇರಿಸುವಂಥ ಮಾರ್ಗ, ನಿತ್ಯ ಜೀವವನ್ನು ಕೊಡುವಂಥ ರಾಜ್ಯ, ಇದು ನಿತ್ಯ ಜೀವಕ್ಕೆ ಸೇರಿಸುವಂಥ ರಾಜ್ಯ, ಇದು ಈ ರಾಜ್ಯದಲ್ಲಿ ಸೇರಿಕೊಳ್ಳ್ರಿ ಅಂತೇಳಿ ಮೊಟ್ಟ ಮೊದಲು ಅವರಿಗೆ ಕರೆ ಬಂದಿದೆ, ಅವರಿಗೆ ಆಹ್ವಾನ ಬಂದಿದೆ. ಆದರೆ ಅವರು ಅದರಲ್ಲಿ ಸೇರಿಲ್ಲ. ಯಾವುದರಲ್ಲಿ? ದೇವರ ರಾಜ್ಯದಲ್ಲಿ. ನಮಗೆ ಅರ್ಥ ಆಗಬೇಕಾದ್ರೆ ದೇವರ ಸಭೆಯಲ್ಲಿ ಅವರು ಸೇರಿಸಲ್ಪಟ್ಟಿಲ್ಲ. ಕೆಲವರು ಮಾತ್ರ ಸೇರಿಸಲ್ಪಟ್ಟಿದ್ದಾರೆ. ಕರೆಯಲ್ಪಟ್ಟವರೇನೋ ಅನೇಕರು, ಕೆಲವರು ಮಾತ್ರ ಆ ಸಭೆಯಲ್ಲಿ, ಅಂದರೆ ದೇವರ ಸಭೆಯಲ್ಲಿ, ಅಂದರೆ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿ. ಯೆಹೂದ್ಯರಲ್ಲೂ ಸ್ವಲ್ಪ ಮಂದಿ, ಅನೇಕರು ಏನಾಗಿದ್ದಾರೆ ಅಂತ ನೋಡುವಾಗ ಮತ್ತರಾಗಿದ್ದಾರೆ. ವಾಕ್ಯಗಳನ್ನು ತಿಳ್ಕೊಳ್ಳದೆ, ಅರ್ಥ ಮಾಡಿಕೊಳ್ಳದೆ, ಆ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳದೆ ದೂರ ಮಾಡಿಕೊಂಡಿದ್ದಾರೆ. ಇವಾಗ ಏನು ಮಾಡ್ತಾಯಿದ್ದಾರೆ ನೋಡಿ, 22ನೇ ಅಧ್ಯಾಯ ಮತ್ತೆ ಅಲ್ಲಿಗೆ ಬನ್ನಿ, 7ನೇ ವಚನ. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಯಾರನ್ನು ಕರೆಸಿದ್ದಾರೆ? ಯಾರನ್ನು ಕರೆ ಕಳಿಸಿದ್ದಾನೆ? ಇಸ್ರಾಯೇಲ್ ಜನಾಂಗದವರನ್ನು ಕರೆ ಕಳಿಸಿದ್ದಾನೆ. ಅಂದರೆ ಇಸ್ರಾಯೇಲ್ ಜನಾಂಗದವರನ್ನು ಕರೆದಿದ್ದಾನೆ. ಕರೆದಂಥ ಅವ್ರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಬಂದಿಲ್ಲ. ಎರಡನೇದಾಗಿ ಯಾವುದೋ ಒಂದು ಪ್ರಿಯರಾದ ದೇವರ ಮಕ್ಕಳಿಗೆ ನೆಪಗಳನ್ನು ಹೇಳಿ ತಪ್ಪಿಸ್ಕೊಂಡಿದ್ದಾರೆ. ಮೂರನೇದಾಗಿ ತನ್ನ ಮಕ್ಕಳನ್ನು, ಭಕ್ತರನ್ನು ಕೊಂದಾಕಿರುವಂಥ ಅವರನ್ನು, ಆ ಕೊಲೆಗಾರರನ್ನು, ಅವರ ಪಟ್ಟಣವನ್ನು ನಾಶ ಮಾಡಿದ್ದಾನೆ. ಆ ಕೊಲೆಗಾರರು ಯಾರು? ಯೆಹೂದ್ಯರು, ಇಸ್ರಾಯೇಲ್ ಜನಾಂಗದವರು. ಅವರ ಪಟ್ಟಣ ಯಾವುದು? ಯೆರೂಸಲೇಮ್ ಪಟ್ಟಣ. ಅವರ ಪಟ್ಟಣದಲ್ಲಿರುವಂಥ ಒಂದು ಉನ್ನತ ಸ್ಥಾನ ಯಾವುದಂತ ನೋಡುವಾಗ ದೇವಾಲಯ. ಆ ದೇವಾಲಯ ದೇವರ ಇಸ್ರಾಯೇಲ್ ಜನಾಂಗದವರಿಂದ ಕರೆಯಲ್ಪಟ್ಟುವಂಥ ಅವರನ್ನು, ಅವರ ಪಟ್ಟಣವನ್ನು, ಅವರ ಆಲಯವನ್ನು ಸಂಪೂರ್ಣವಾಗಿ ಸುಟ್ಟು ಬಿಡ್ತಾನೆ. ಪ್ರಿಯರೇ, ದೇವರೇ ಸುಟ್ಟು ಬಿಡ್ತಾನ? ಸಂಪೂರ್ಣವಾಗಿ ದೇವರೇ ಸುಟ್ಟು ಬಿಡ್ತಾನೆ. ನೋಡಿ, ಈ ಮಾತನ್ನು ಗಮನಿಸಬೇಕು. 7ನೇ ವಚನ. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟಿದ್ದಾನೆ 1ನೇ ಶತಮಾನದಲ್ಲಿ. ಅವರ ಪಟ್ಟಣವನ್ನು ಏನು ಮಾಡಿದ್ದಾನೆ? ಸುಟ್ಟು ಬಿಟ್ಟಿದ್ದಾನೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ನಿನ್ನ ಮೇಲೆ ಬರುವವು ಭವಿಷ್ಯತ್ತನ್ನು ಹೇಳ್ತಾರೆ ಏನ್ರಿ. ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದಾರೆ. ಪ್ರಾರಂಭದಿಂದ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭದಿಂದ ಯಾವಾಗ ಧರ್ಮಶಾಸ್ತ್ರವನ್ನು ಪಡ್ಕೊಳ್ತಾರೋ ಅಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾದರೆ ನೀವು ಉಳ್ಕೊಳ್ತೀರಾ. ದೇವರ ವಾಕ್ಯಕ್ಕೆ ವಿಧೇಯರಾದರೆ ಈ ಭೂಲೋಕದಲ್ಲಿ ಚೆನ್ನಾಗಿರ್ತೀರಾ. ಎರಡನೇದಾಗಿ ನಿತ್ಯ ಜೀವವನ್ನು ಪಡಿತೀರಾ. ವಿಧೇಯರಾಗದೆ ಅವಿಧೇಯರಾದರೆ ಈ ಲೋಕದಲ್ಲಿ ನಾಶ ಹೊಂದುತ್ತೀರಾ. ಎರಡನೇದಾಗಿ ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ನೀವು ಹೋಗ್ತೀರಾ. ಇದು ಯೆರೂಸಲೇಮ್ ಪಟ್ಟಣದಲ್ಲಿ ನಡೆದಿದೆಯಾ ಇಲ್ವಂತ ನೋಡುವಾಗ ಏನ್ರಿ, ಸಂಪೂರ್ಣವಾಗಿ 1ನೇ ಶತಮಾನದಲ್ಲಿ ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೋ, ಅವಿಧೇಯರಾಗಿ ನಡ್ಕೊಂಡಿದ್ದಾರೋ, ದೇವರ ಮಕ್ಕಳನ್ನು ಹಾಳು ಮಾಡಿದ್ದಾರೋ ಅವರೆಲ್ಲರನ್ನು ಶತ್ರುಗಳಿಗೆ ಒಪ್ಪಿಸ್ತಾರೆ. ಯೆರೂಸಲೇಮ್ ಪಟ್ಟಣವನ್ನು ನಾಶ ಮಾಡ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವಾಲಯವನ್ನು ಅನ್ಯರಿಗೆ ಒಪ್ಪಿಸಿ ಅವ್ರ ಮೂಲಕ
ಏನ್ರಿ ಧ್ವಂಸ ಮಾಡಿಸ್ತಾನೆ. ಅದು 1ನೇ ಶತಮಾನದಲ್ಲಿ ನಡೆದಿರುವಂಥ ಸಂಗತಿಗಳು. ಮತ್ತೆ ಬನ್ನಿ ಅದೇ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 8ನೇ ವಚನ ನೋಡಿ ಪ್ರಿಯರ. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯವಾಗಿರಲಿಲ್ಲ. ನೀವು ಈ 4 ಆದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಆದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೇ ಕಂಡವರನ್ನೆಲ್ಲ ಕೂಡಿಸಿ ಕರ್ಕೊಂಡು ಬಂದರು. ದೇವರ ರಾಜ್ಯದಲ್ಲಿ ಸೇರಿಸಿದ್ದಾರೆ. ಕರ್ಕೊಂಡು ಯಾರನ್ನ ಕಳಿಸ್ಕೊಟ್ಟಿದ್ದಾನಂತೆ? ತನ್ನ ಆಳುಗಳು. ಅವ್ರು ಯಾರು? ದೇವರ ಸೇವಕರು. ಅವ್ರು ಯಾರವರು? ದೇವರ ಸೇವಕರು. ಇವಾಗ ಅಪೋಸ್ತಲರು, ಮೊದಲನೇದಾಗಿ ಅಪೋಸ್ತಲರು, ಹೌದಲ್ವ? ಅಪೋಸ್ತಲರು, ಅವರ ಜೊತೆಯಲ್ಲಿದ್ದಂಥ ಅನೇಕ ಮಂದಿ ಸೇವಕರು, ಇವರೆಲ್ಲರೂ ಒಗ್ಗಟ್ಟಾಗಿ ಏನು ಮಾಡ್ತಾರಂತ ನೋಡುವಾಗ ಟೋಟಲ್ ಎಲ್ಲ ಮೂಲೆಯಲ್ಲಿ ಸುವಾರ್ತೆಯನ್ನು ಸಾರ್ತಾರೆ. ಎಲ್ಲ ಮೂಲೆಯಲ್ಲಿ ದೇವರ ರಾಜ್ಯವನ್ನು ಕುರಿತು ಸಾರಲ್ಪಡುತ್ತೆ. ದೇವರ ರಾಜ್ಯವನ್ನು ಕುರಿತು ಸಾರಲ್ಪಟ್ಟಾಗ ಏನ್ರಿ ಅನೇಕರು ಈ ದೇವರ ರಾಜ್ಯದಲ್ಲಿ ಸೇರ್ತಾರೆ. ಅನೇಕರು ದೇವರ ರಾಜ್ಯದಲ್ಲಿ ಸೇರ್ತಾರೆ. ಇದರಲ್ಲಿ ಒಂದು ಮಾತೇನಪ್ಪ ಅಂತ ನೋಡುವಾಗ ಕೆಳಗಡೆ ಮಾತಿರುತ್ತೆ. ಇವಾಗ ಸಾರಲ್ಪಟ್ಟಾಗ ಅನೇಕರು ಸೇರಿಸಲ್ಪಡ್ತಾರೆ. ಅನ್ಯರಾಗಿರ್ಬೋದು, ಇಲ್ಲಾಂದರೆ ಯಹೋದ್ಯರಲ್ಲಿ ಸ್ವಲ್ಪ ಜನ, ಯಹೋದ್ಯರೇನಪ್ಪ ಅಂದರೆ ಸ್ವಲ್ಪ ಜನ ಸೇರಿಸಲ್ಪಡ್ತಾರೆ. ಅನ್ಯರಲ್ಲಿ ಬಹಳ ಮಂದಿ ಸೇರಿಸಲ್ಪಡ್ತಾರೆ. ಬಹಳ ಮಂದಿ ಸೇರಿಸಲ್ಪಡ್ತಾ ಇದ್ದಾರಂದರೆ ಗಮನಿಸಬೇಕು. ಅನೇಕರು ಯೇಸು ಕ್ರಿಸ್ತರನ್ನು, ತಂದೆಯಾದ ದೇವರನ್ನು, ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಂಡು ಅನೇಕರು ದೇವರ ರಾಜ್ಯ ಬೇಕು, ನಮಗೆ ದೇವರು ಬೇಕು, ನಮಗೆ ಪರಲೋಕ ಬೇಕು ಅಂತೇಳಿ ಅದರಲ್ಲಿ ಸೇರಿಸಲ್ಪಟ್ಟವರಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ. 11ನೇ ವಚನ ನೋಡಿ. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದಾನೆ. ಅಂದರೆ ಎಲ್ಲರನ್ನು ಈ ಅರಸನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾನೆ. ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾನೆ. ಕರೆದುಕೊಂಡು ಬನ್ನಿ ಅಂತ ಹೇಳಿದ ಮೇಲೆ ಅಲ್ಲಿ ಅನೇಕರು ಬಂದಿದ್ದಾರೆ. ಅದರಲ್ಲಿ ಮದುವೆ ವಸ್ತ್ರ ಇಲ್ಲದವನು ಬಂದಿದ್ದಾನಂತೆ. ಮದುವೆ ವಸ್ತ್ರ ಇಲ್ಲದವನು ಬಂದಾಗ ಅವನನ್ನು ಕೇಳಿ, ಏನಪ್ಪ ನೀನು ಮದುವೆ ವಸ್ತ್ರವನ್ನು ಧರಿಸ್ಕೊಂಡು ಬಂದಿಲ್ಲಲ್ಲ, ಏನು ಯಾರು ಕರ್ಕೊಂಡು ಬಂದರು ಅಂತ ಕೇಳಿದಾಗ ಅವನು ಸುಮ್ಮನಿದ್ದಾನೆ. ಆನಂತರ ಅವನನ್ನು ತಗೊಂಡೋಗಿ ಎಲ್ಲಿಗೆ ಹಾಕ್ತಾರಂತಿರುತ್ತೆ? ಕತ್ತಲೆ ಗುಂಡಿಯಿಲ್ಲ. ಇದು ನ್ಯಾಯನ? ಇದು ನ್ಯಾಯ ಆಗತ್ತ? ಅರಸನೇ ಕರೆದಾಗ ಎಲ್ಲರೂ ಬಂದಿದ್ದಾರೆ. ಎಲ್ಲರಲ್ಲಿ ಇವನು ಕೂಡ ಬಂದಿದ್ದಾನೆ. ಬಂದ ಮೇಲೆ ಅವನನ್ನು ಕತ್ತಲೆ ಗುಂಡಿಯಲ್ಲಿ ಹಾಕುವಂಥದ್ದು ನ್ಯಾಯನ ಅವ್ರಿಗೆ? ಅಂದರೆ ಏನಪ್ಪ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿನ, ದೇವರ ರಾಜ್ಯದಲ್ಲಿ ಕರೆದಾಗ ಏನ್ರಿ ವಸ್ತ್ರವನ್ನು ಧರಿಸ್ಕೊಳ್ಬೇಕಂತೆ. ದೇವರ ರಾಜ್ಯದಲ್ಲಿ ದೇವರು ಕರೆದಾಗ ತನ್ನ ರಾಜ್ಯ ಬಂದಿದೆಯಲ್ಲ, ಈ ರಾಜ್ಯದಲ್ಲಿ ಸೇರಬೇಕಾದ್ರೆ ಏನು ಧರಿಸ್ಕೊಳ್ಬೇಕು? ಯೇಸು ಕ್ರಿಸ್ತರನ್ನು ಅಂದರೆ ಧರಿಸ್ಕೊಳ್ಬೇಕಂದ್ರೆ ದೀಕ್ಷಾಸ್ಥಾನ ಪಡ್ಕೊಳ್ಬೇಕಲ್ಲ. ಇವಾಗ ಅರಸನೇನಪ್ಪ ಅಂತಂದರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ವಸ್ತ್ರಗಳನ್ನು ಮದುವೆ ವಸ್ತ್ರಗಳನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಮದುವೆ ವಸ್ತ್ರಗಳನ್ನು ಧರಿಸ್ಕೊಂಡು ಮದುವೆ ಆವರಣದಲ್ಲಿ ಬರಬೇಕು. ಅದನ್ನು ಬಿಟ್ಟು ಇವನೇನು ಮಾಡಿದ್ದಾನೆ, ಸುಮ್ಮನೆ ನುಗ್ಗಿಕೊಂಡು ಬಂದ್ಬಿಟ್ಟಿದ್ದಾನೆ. ಅವ್ರು ಕೊಟ್ಟಿರುವಂಥ ವಸ್ತ್ರಗಳನ್ನು ಧರಿಸ್ಕೊಳ್ಳದೆ ಒಟ್ಟಿನಲ್ಲಿ ಮದುವೆ ಮಂಟಪದಲ್ಲಿ, ಮದುವೆಯ ಒಂದು ಆವರಣದಲ್ಲಿ ಬಂದಿದ್ದಾನೆ, ಊಟಕ್ಕೆ ಕೂತ್ಕೊಂಡಿದ್ದಾನೆ. ಅರ್ಥ ಏನಪ್ಪ ಅಂದರೆ, ಇವಾಗ ದೇವರ ರಾಜ್ಯ ಅಂದರೆ ದೇವರ ಸಭೆ. ಈ ದೇವರ ಸಭೆಯಲ್ಲಿ ದೀಕ್ಷಾಸ್ಥಾನ ಪಡೆದವರಿದ್ದಾರೆ, ಅದೇ ಪ್ರಕಾರ ದೀಕ್ಷಾಸ್ಥಾನವನ್ನು ಪಡೆಯದವರಿದ್ದಾರೆ. ಇವಾಗ ದೀಕ್ಷಾಸ್ಥಾನ ಪಡೆದವರು, ದೀಕ್ಷಾಸ್ಥಾನ ಪಡೆಯೋದವರು ಎರಡು ಗುಂಪಿದ್ದಾರೆ. ಅದರಲ್ಲಿ ದೀಕ್ಷಾಸ್ಥಾನ ಪಡೆದವರಲ್ಲಿ ಕೂಡ ಇನ್ನು ಪಾಪದಲ್ಲಿದ್ದವರು ಕೂಡ ಇದ್ದಾರೆ. ಕೆಲವರು ದೀಕ್ಷಾಸ್ಥಾನ ಪಡೆದಿರ್ತಾರೆ, ಮತ್ತು ಲೋಕದ ಪಾಪದಲ್ಲಿ ಕೂಡ ಇರ್ತಾರೆ. ಲೋಕದ ಪಾಪದಲ್ಲಿದ್ದರೆ ಅವನೇನು ಧರಿಸ್ಕೊಂಡಿಲ್ಲ? ಪರಿಶುದ್ಧವಾದಂಥ ವಸ್ತ್ರವನ್ನು ಅವನು ಧರಿಸ್ಕೊಂಡಿಲ್ಲ. ಇನ್ನು ಕೆಲವರು ದೀಕ್ಷಾಸ್ಥಾನನೇ ಪಡ್ಕೊಂಡಿಲ್ಲ ಅಂದರೆ ಆತ್ಮಿಕವಾದಂಥ ವಸ್ತ್ರವನ್ನು ಅವರು ಇನ್ನೂ ಧರಿಸ್ಕೊಂಡಿಲ್ಲ ಅಂತ ಅರ್ಥ. ದೇವರ ರಾಜ್ಯದಲ್ಲಿ ಆತ್ಮಿಕವಾದಂಥ ವಸ್ತ್ರವನ್ನು ಧರಿಸಿಕೊಂಡಿಲ್ಲ ಅಂತ ಅರ್ಥ. ಇವಾಗ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಯಾರು ಎತ್ತಲ್ಪಡ್ತಾರೆ? ಎಲ್ಲರೂ, ಅಂದರೆ ದೇವರ ರಾಜ್ಯದಲ್ಲಿದ್ದವರು ಎಲ್ಲರೂ ಎತ್ತಲ್ಪಡ್ತಾರ? ಭೂಮಿಯ ಮೇಲೆ ದೇವರ ಸಭೆಗೆ ದೇವರ ರಾಜ್ಯ ಅಂತ ಹೇಳಿದ್ದಾರೆ. ಈ ರಾಜ್ಯದಗೋಸ್ಕರನೇ
ಈ ಸಭೆಗೋಸ್ಕರ, ಯೇಸು ಕ್ರಿಸ್ತರ ಸಭೆಗೋಸ್ಕರನೇ ಅನೇಕ ವಿಷಯಗಳು ಹೇಳಲ್ಪಟ್ಟಿದೆ. ಅನೇಕ ಪ್ರವಾದನೆಗಳು ಹೇಳಲ್ಪಟ್ಟಿದೆ ಹಳೆ ಒಡಂಬಡಿಕೆಯಲ್ಲಿ. ದೇವರ ರಾಜ್ಯವನ್ನು ಕುರಿತು, ದೇವರ ಸಭೆಯನ್ನು ಕುರಿತು, ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯನ್ನು ಕುರಿತು ಅನೇಕ ಪ್ರವಾದನೆಗಳು ಹೇಳಲ್ಪಟ್ಟಿದೆ ಪ್ರಿಯರೇ. ಈ ದೇವರ ಸಭೆಯಲ್ಲಿ, ಇಲ್ಲದ್ರೆ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡಬೇಕಾದ್ರೆ ಮೊಟ್ಟ ಮೊದಲು ತಂದೆಯ, ಮಗನ, ಪವಿತ್ರಾತ್ಮನನ್ನು ಕುರಿತು, ಸುವಾರ್ತೆಯನ್ನು ಕುರಿತು ತಿಳ್ಕೊಂಡು ಆನಂತರ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಪಡೆದಾಗ ದೇವರ ರಾಜ್ಯದಲ್ಲಿ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಸೇರಿಸಲ್ಪಟ್ಟ ಮೇಲೆ ಅದನ್ನು ಕಾಪಾಡಿಕೊಳ್ಳಬೇಕು. ಆ ಪರಿಶುದ್ಧತೆಯನ್ನು, ಆ ವಸ್ತ್ರವನ್ನು, ಆ ನಿಲುವಂಗಿಗಳನ್ನು ನಾವು ಏನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಅಂದರೆ ದೇವರು ಕೊಟ್ಟಂಥ ಈ ರಕ್ಷಣೆ ಭಾಗ್ಯವನ್ನು, ನೀತಿ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು ಕಾಪಾಡಿಕೊಳ್ಬೇಕು. ಕಾಪಾಡಿಕೊಳ್ಳದೆ ಅದನ್ನು ಕಳ್ಕೊಂಡ್ರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಏನಂತಾನೆ ಗೊತ್ತಾ? ಏನಂತಾನೆ? ನಿನ್ನ ವಸ್ತ್ರ ಎಲ್ಲಿ ಅಂತಾರೆ. ಅದೆಲ್ಲ ಕೇಳುವಂಥದ್ದು ಏನಿರಲ್ಲ ಪ್ರಿಯರೇ. ಕೇಳ್ತಾರ? ಯಾರ್ಯಾರು ಯಾವ ರೀತಿ ನಡ್ಕೊಂಡಿದ್ದಾರೋ ಅದರ ಪ್ರಕಾರ ಅವರಿಗೆ ತೀರ್ಪಾಗುತ್ತಲ್ವಾ? ತೀರ್ಪಾಗುತ್ತೆ. ಆದರೆ ಏನಪ್ಪ ಅಂದರೆ, ಒಬ್ಬ ಅರಸನ ಬಳಿಯಲ್ಲಿ ಈ ರೀತಿ ಒಂದು ಔತಣದಲ್ಲಿ ನಡೆಯುವಾಗ ಹೀಗೆ ಇರುತ್ತೆ, ದೇವರ ರಾಜ್ಯದಲ್ಲಿ ಆತ್ಮಿಕವಾಗಿ ಹಾಗೆ ಇರುತ್ತೆ ಅಂತೇಳಿ ಹೇಳೋದಕ್ಕೇ ಈ ಒಂದು ಉಪಮಾನವನ್ನು ಹೇಳಿರುವಂಥ ಮಾತು. ಪ್ರಿಯರಾದ ದೇವರ ಮಕ್ಕಳಿರ 12ನೇ ವಚನ, ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈ ಕಾಲು ಕಟ್ಟಿ ಅವನನ್ನು ಹೊರಕ್ಕೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣನು ಇರುವುದು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿಗೆ, ಈ ಲೋಕದಲ್ಲಿ ನಮ್ಮೆಲ್ಲರನ್ನು ದೇವರು ಕರೆದಿದ್ದಾರೆ. ನಾವೆಲ್ಲರೂ ಕೂಡ ದೇವರ ಮಕ್ಕಳು. ಭೂಮಿಯ ಮೇಲೆ ಇದ್ದಂಥ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳು. ನಾವು ದೇವರ ರಾಜ್ಯದಲ್ಲಿ ಸೇರಿ ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ, ನಂಬಿಕೆ ಉಳ್ಳವರಾಗಿ ಜೀವಿಸಬೇಕಂತಲೇ ಇದರ ಅರ್ಥ ಪ್ರಿಯರೇ. ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ಭಕ್ತರಾಗಿ ಜೀವಿಸಬೇಕು. ಹಾಗೆ ಜೀವಿಸಿದರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತೀವಿ. ಒಂದು ವೇಳೆ ಹಾಗೆ ಜೀವಿಸಿಲ್ಲ ಅಂದರೆ ನಾವು ಪರಿಶುದ್ಧರಾಗಿ ಇಲ್ಲ ಅಂತ ಅರ್ಥ. ಪರಿಶುದ್ಧರಾಗಿ ಇಲ್ಲದೆ ಹೋದರೆ ಎಲ್ಲಿಗೆ ಸೇರಿಸ್ತಾರಂತೆ? ಕತ್ತಲೆಯ ಗುಂಡಿಯಲ್ಲಿ ಕಳಿಸ್ತಾರಂತ ಹೇಳ್ತಾರೆ. ಕತ್ತಲೆಯ ಗುಂಡಿ. ಅಲ್ಲೇನಿರುತ್ತೆ? ಕಟಕಟನೆ, ಹಲ್ಲು ಕಡಿಯೋಣವು. ಎರಡನೇದಾಗಿ ಗೋಳಾಟ. ಎಷ್ಟು ದಿನ ಗೋಳಾಟ ಇರುತ್ತೆ? ಈ ಮನೆಯಲ್ಲಿ, ಭೂಮಿಯ ಮೇಲೆ ಮನೆಯಲ್ಲಿ ಕೆಲವರು ಗಂಡನ ಮೂಲಕ ಗೋಳಾಟ, ಕೆಲವರು ಹೆಂಡತಿಯ ಮೂಲಕ ಗೋಳಾಟ, ಮಕ್ಕಳ ಮೂಲಕ ಗೋಳಾಡ್ತಾ ಇರ್ತಾರೆ. ಮಕ್ಕಳ ಮೂಲಕ ಗೋಳಾಡೋರು ಕೂಡ ಇರ್ತಾರೆ. ಮಕ್ಕಳು ಮಾಡುವಂಥ ಕಿರಿಕಿರಿಯನ್ನು ನೋಡದೆ ಗೋಳಾಡ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಇದೊಂದು ಗೋಳಾಟ, ಹೆಂಡತಿ ಮೂಲಕ ಗಂಡನಿಗೆ, ಗಂಡನ ಮೂಲಕ ಹೆಂಡತಿಗೆ, ಇಲ್ಲ ಸ್ನೇಹಿತರ ಮೂಲಕ ಒಂದು ರೀತಿಯಲ್ಲಿ ಕಿರಿಕಿರಿ, ಗೋಳಾಟ ಇಲ್ಲಿರುತ್ತೆ. ಯಾವುದೊಂದು ರೀತಿ ದೊಡ್ಡದಾಗಿ ಗೋಳಾಡುವಂಥದ್ದು ಏನೂ ಇಲ್ಲ ರೀ. ಇಲ್ಲಿ ಚಿಕ್ಕದಾಗಿ ಒಂದು ರೀತಿಯಲ್ಲಿ ಕಷ್ಟ ಬರುತ್ತೆ, ಶ್ರಮೆ ಬರುತ್ತೆ, ಕಿರಿಕಿರಿ ಇರುತ್ತೆ. ಇವೆಲ್ಲವನ್ನು ಸಹಿಸ್ಕೊಂಡು ದೇವರ ಭಕ್ತಿಯಿಂದ, ದೇವರ ಪ್ರೀತಿಯಿಂದ ನಾವು ನಡ್ಕೊಂಡಾಗ ಪರಲೋಕದಲ್ಲಿ ಅದ್ಭುತವಾದಂಥ ಸ್ಥಾನ ಸಿಗುತ್ತೆ. ಆ ಸ್ಥಾನವನ್ನು ತಪ್ಪಿಕೊಂಡ್ರೆ, ಆ ಸ್ಥಾನವನ್ನು ಕಳ್ಕೊಂಡ್ರೆ ಯಾತನೆ ಪಡುವಂಥ ಸ್ಥಳದಲ್ಲಿ ಗೋಳಾಡಬೇಕು. ಆ ಗೋಳಾಟ ಏನಪ್ಪ ಅಂದರೆ ಭಯಂಕರ ಇರುತ್ತೆ. ಅದು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಪ್ರಿಯರೇ. ಗೊತ್ತಾಗಬೇಕಾದ್ರೆ ಏನ್ರಿ ನಮ್ಮ ಕೈ ಮೇಲೆ ಯಾವುದು ಕುದಿಯುವಂಥ ನೀರು ಇರುತ್ತಲ್ಲ, ಬೆಂಕಿ ನೀರು. ಆ ಕುದಿಯುವಂಥ ನೀರು ಸ್ವಲ್ಪ ಬಿದ್ದಾಗ ಬೊಬ್ಬೆ ಹೇಳುತ್ತೆ. ಅದು ಆ ಒಂದು ಉರಿಗೆ ತಡ್ಕೊಳಕ್ಕಾಗತ್ತಾ? ಬೆಂಕಿ ಬಿದ್ದಾಗ, ಸ್ವಲ್ಪ ಬೆಂಕಿ ಬಿದ್ದಾಗ, ಸ್ವಲ್ಪ ಉರಿಯು ನೀರು ಬಿದ್ದಾಗ ತಡ್ಕೊಳಕ್ಕಾಗಲ್ಲ. ಮತ್ತು ನರಕದಲ್ಲಿ ಅಲ್ಲಿ ಗೋಳಾಟ ನೀರು. ಅದು ತಪ್ಪಿಸ್ಕೊಳ್ಬೇಕಾದ್ರೆ ದೇವರ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ, ಅದು ಸಿದ್ಧವಾಗಿದೆ. ಆ ದೇವರ ರಾಜ್ಯದ ಅಂದರೆ ದೇವರ ಸಭೆಯಲ್ಲಿ ದೀಕ್ಷಾಸ್ನಾನ ಪಡ್ಕೊಂಡು ಭಕ್ತಿಯಲ್ಲಿ ಸೇರಿ ಭಕ್ತಿಯಿಂದ ನಡಿಬೇಕು, ತಾಳ್ಮೆಯಿಂದ ಜೀವಿಸಬೇಕು. ಎಲ್ಲಿ ತನಕ? ಪ್ರಾಣ ಇರೋ ತನಕ ನಾವೆಲ್ಲರೂ ಜೀವಿಸಬೇಕು. ಅದಕ್ಕೆ ಈ ರಾಜ್ಯದಗೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳಿರ ಅನೇಕರನ್ನು ಕರೆದಿದ್ದಾರೆ. ಇಸ್ರಾಯೇಲರನ್ನು ಕರೆದಿದ್ದಾರೆ, ಲೋಕದಲ್ಲಿದ್ದವರು ಎಲ್ಲರನ್ನ ಕರೆದಿದ್ದಾರೆ. ಎಷ್ಟು ಮಂದಿ ಇದರಲ್ಲಿ ನಿಜವಾದ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಅಂತ ನೋಡುವಾಗ ಸ್ವಲ್ಪ ಮಂದಿ. ಎಷ್ಟು ಮಂದಿ ಸೇರಿಸಲ್ಪಟ್ಟಿದ್ದಾರೆ? ಸ್ವಲ್ಪ. ಈ ಸ್ವಲ್ಪ ಮಂದಿ ಕಡೆ ತನಕ ನಿಲ್ತಾರಾ ಅಥವಾ ಜಾರಿ ಹೋಗ್ತಾರಾ?
ಸ್ವಲ್ಪ ಮಂದಿ ಅಂದರೆ ನಿಜವಾದ ದೇವರ ಸಭೆಯಲ್ಲಿ ಸ್ವಲ್ಪ ಮಂದಿ ಇರ್ತಾರೆ. ಈ ಸ್ವಲ್ಪ ಮಂದಿ ಕೊನೆ ತನಕ ಪ್ರಾಣ ಇರೋ ತನಕ ನಾವು ಭಕ್ತಿಯಿಂದ ನಿಂತ್ಕೊಳ್ತೀವ ಅಥವಾ ಲೋಕದ ರೀತಿಯಲ್ಲಿ ಜಾರಿ ಹೋಗ್ತೀವ? ಅಂದರೆ ಲೋಕದಲ್ಲಿ ಏನಪ್ಪ ಅಂದರೆ ಅನೇಕ ಮಂದಿ ಇದ್ದಾರೆ, ಅನೇಕರು ಈ ದೇವರ ಸಭೆಯಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಕೈಯಿಂದ ಆಗಲ್ಲ. ಇವಾಗ ಕಷ್ಟಪಟ್ಟು ಆ ಕಡೆ ಈ ಕಡೆ ಬಿದ್ದು ಕೂಡ ಒಟ್ಟಿನಲ್ಲಿ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ನಾವು ಕೊನೆ ತನಕ ನಿಂತ್ಕೊಳ್ತೀವ ಅಥವಾ ಶೋಧನೆಗಳು ಸಮಸ್ಯೆಗಳು ಬಂದಿದೆ ಅಂತೇಳಿ ದೇವ್ರನ್ನ ಬಿಟ್ಟು ಹೊರಗಡೆ ಹೋಗ್ತೀವ? ಹೊರಗಡೆ ಹೋದರೆ ಕಠಿಣವಾದ ತೀರ್ಪಿಗೆ ನಾವು ಗುರಿಯಾಗ್ತೀವಿ. ಹೊರಗಡೆ ಅಂದರೆ ದೇವ್ರನ್ನ ಬಿಟ್ಟು ಹೋಗಬಾರ್ದು, ದೇವ್ರನ್ನ ಬಿಟ್ಟು ಜೀವಿಸಬಾರ್ದು ಪ್ರಿಯರೇ. ಯೇಸು ಕ್ರಿಸ್ತರನ್ನು ಬಿಟ್ಟು ಯೇಸು ಕ್ರಿಸ್ತರನ್ನು ದೂರ ಮಾಡಿಕೊಂಡು ನಾವು ಬದುಕಬಾರ್ದು. ಎಲ್ಲಿದ್ದರೂ ಪರವಾಗಿಲ್ಲ, ಯಾವ ಪ್ರಾಂತದಲ್ಲಿದ್ದರೂ ಪರವಾಗಿಲ್ಲ, ಎಲ್ಲಿ ಹೋದರೂ ಪರವಾಗಿಲ್ಲ, ಒಟ್ಟಲ್ಲಿ ನೀನು ದೇವರಲ್ಲಿ ಇರಬೇಕು. ದೇವರನ್ನ ಅಂಟಿಕೊಂಡು ನೀನು ಜೀವಿಸಬೇಕು. ದೇವ್ರಿಗೋಸ್ಕರನೇ ನಿನ್ನ ಬದುಕಾಗಿರಬೇಕು. ಆವಾಗ ನಮಗೆ ರಕ್ಷಣೆ ಸಿಗುತ್ತೆ, ಪರಲೋಕವನ್ನು ಸೇರಿಕೊಳ್ಳುತ್ತೀವಿ. ಆದ್ದರಿಂದ ಜಾಗ್ರತೆ ಪ್ರಿಯರೇ. ನಿಮ್ಮ ಜೀವಿತ ಹೇಗಿದೆ, ನಮ್ಮ ಜೀವಿತ ಹೇಗಿದೆ ಅಂತೇಳಿ ನಿಮ್ಮನ್ನು ನೋಡ್ಕೊಳ್ಳಿ ಒಂದು ಸಾರಿ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.